75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 13. ಸೊ ಫೈನಲಿ 13ನೇ ದಿನ ಇವತ್ತು. ಇವಾಗ ಸಮಯ 9:15. ಫಸ್ಟು ತಿಂಡಿ ತಿನ್ನಬೇಕು. ಫುಲ್ ಹೊಟ್ಟೆ ಸಿತ್ತೈತೆ. ಫಸ್ಟ್ ಹೋಗಿ ತಿಂಡಿ ತಿಂದು ಆಮೇಲೆ ತೋಟಕ್ಕೆ ಹೋಗಿ ಊಟ ಕೊಟ್ಟು ಬರಬೇಕು. ಇವತ್ತಿನ ಬೆಳಗ್ಗಿನ ಉಪಹಾರ ನೀವೆಲ್ಲ ಕರೆಯುವಂಥ ಕಾಂಕ್ರೀಟು ಅಂದರೆ ಉಪ್ಪಿಟ್ಟು ತಿಂದು ನಾನು ಸೀದಾ ಹೊರಟಿದ್ದು ತೋಟಕ್ಕೆ. ನೋಡ್ತಿರ್ಬೋದು, ಇಲ್ಲಿ ತೋಟಕ್ಕೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಊಟ ಕೊಡಬೇಕಾಗಿತ್ತು. ನಮ್ಮ ಅಪ್ಪಾಜಿ ತೋಟದಲ್ಲಿದ್ದರು, ಅದಕ್ಕಾಗಿ ಊಟ ಕೊಡೋದಕ್ಕೆ ಸೀದಾ ತೋಟಕ್ಕೆ ಹೊರಟೆ. 3 hours later. ಸಮಯ 1:15. ಈಗ ಇನ್ನೊಂದು ಸ್ವಲ್ಪ ನೀರು ಕುಡಿದ್ರೆ 2 ಲೀಟ್ರ್ ನೀರು ಕುಡ್ದಂಗೆ ಆಯಿತು. ಆಲ್ರೆಡಿ ಒಂದು ಬಾಟ್ಲು ನಾನು ಖಾಲಿ ಮಾಡಿದ್ದೆ, ಆದರೆ ವಿಡಿಯೋನೇ ಮಾಡ್ಕೊಂಡಿಲ್ಲ. ಓಕೆ, ಇಷ್ಟು ನೀರು ಕುಡಿದ್ಬಿಟ್ರೆ 2 ಲೀಟ್ರ್ ನೀರು ಕುಡ್ದಂಗೆ ಆಯಿತು. ಫೈನಲಿ 2 ಲೀಟ್ರ್ ನೀರು ಟಾಸ್ಕ್ ಕಂಪ್ಲೀಟೆಡ್. ಸಮಯ 1:15. ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ನೋಡ್ತಾ ಇರ್ಬೋದು, ಇಲ್ಲಿ ಭಾರಿ ಮಳೆ 1:15ಯಲ್ಲಿ. ಈಗಂತೂ ಇನ್ನೂ ಫುಲ್ ಜೋರಾಗಿ ಹೊಡಿತೈತೆ ಮಳೆ. ಇವತ್ತಿನ ಮಧ್ಯಾಹ್ನದ ಊಟ ಅನ್ನ ಸಾಂಬಾರು. ಫೈನಲಿ 4 ಲೀಟ್ರ್ ನೀರು ಕುಡಿಯೋವಂಥ ಟಾಸ್ಕಲ್ಲಿ 3 ಲೀಟ್ರು ಇವಾಗ ಕುಡಿದಿದ್ದಾಯಿತು. ಇನ್ನೊಂದೇ 1 ಲೀಟ್ರ್ ಬಾಕಿ ಇದೆ ಅಷ್ಟೇ. ಸಮಯ 4:37. ಅರ್ಧ ಲೀಟ್ರು ನಂದಿನಿ ಹಾಲು ತಗೊಂಡು ಮನೆ ಕಡೆಗೆ ಹೋಗುತ್ತಿದ್ದೇನೆ. ಮಧ್ಯಾಹ್ನ ಮಳೆ ಬಂದು ಫುಲ್ ಆಗ್ಬಿಟ್ಟತ್ ನೋಡ್ರಿ ರೋಡು. ಮಧ್ಯಾಹ್ನ ಮಳೆಗೆ ಫುಲ್ ಆಗ್ಬಿಟ್ಟವು ಎಲ್ಲ ಗುಂಡಿ ಎಲ್ಲ. ನೋಡ್ರಿ, ಮಳೆ ಬೇರೆ ಚೆನ್ನಾಗಿ ಬಂತ, ಎಲ್ಲ ಫುಲ್ ಆಗ್ಬಿಟ್ಟವೆ. ಇವಾಗ ನೋಡ್ಕೊಂಡು ಮೆಲ್ಲಕ್ಕೆ ಹೋಗ್ಬೇಕು. 75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 13ನೇ ದಿನ ಇವತ್ತು. ಸೊ ಇವತ್ತು ಕೂಡ ಸಂಜೆ ಈಗ 5 ಗಂಟೆ ವರ್ಕೌಟ್ ಶುರು ಮಾಡಿದ್ದೀನಿ. ಸೊ ಏನಪ್ಪ ಅಂತಂದರೆ, ಇವತ್ತೇ ಲಾಸ್ಟು ವರ್ಕೌಟ್ ಮಾಡೋಕ್ಕೆ ಇಲ್ಲಿ ಆಗೋದು. ಯಾಕೆಂತಂದರೆ ಕಾಲೇಜ್ ಶುರು, ನಾಳೆಯಿಂದ ಕಾಲೇಜ್ ಶುರು ಆಗ್ತಿದೆ. ಸೊ ಕಾಲೇಜ್ಗೆ ಹೋಗ್ಬೇಕು. ಡೈಲಿ ಸಂಜೆ ವರ್ಕೌಟ್ ಮಾಡೋಕ್ಕಾಗಲ್ಲ ಇನ್ಮೇಲೆ. ಸೊ ತುಂಬ ಕಷ್ಟ. ಯಾಕೆಂದರೆ ಇವಾಗ ನಮ್ಮ ಕಾಲೇಜು ಏನು ಬಸ್ ಸ್ಟ್ಯಾಂಡಿಂದ ಹತ್ರ ಇಲ್ಲ, ಮತ್ತು ನಾನು ಬೈಕಲ್ಲೂ ಏನು ಹೋಗಲ್ಲ. ಸೊ ಡೈಲಿ ಕಮ್ಮಿ ಅಂದರೂ 4 ಕಿಲೋಮೀಟ್ರ್ ನಡಿಬೇಕು. ಸೊ ಅದೇ ಒಂದು ದೊಡ್ಡ ವರ್ಕೌಟ್ ಆಗ್ಬಿಡುತ್ತೆ. ಇನ್ನು ಈ ವರ್ಕೌಟು ಅದ್ರ ಜೊತೆಗೆ ತುಂಬ ಕಷ್ಟ. ಸೊ ಆದರೂ ಮೇಂಟೈನ್ ಮಾಡಲೇಬೇಕು. 75 ಡೇಸ್ ಹಾರ್ಡ್ ಚಾಲೆಂಜ್ ಶುರು ಮಾಡಿದ್ಮೇಲೆ ಬಿಡಬಾರ್ದು ಅಂತಂದು ಮಾಡಲೇಬೇಕು. ಅದೇನೆಂದರೆ, ಇವಾಗ ನಮ್ಮ ಬಸ್ ಸ್ಟ್ಯಾಂಡಿಂದ ಅಂದರೆ ಹೊಸದುರ್ಗ ಬಸ್ ಸ್ಟ್ಯಾಂಡಿಂದ ಡಿಗ್ರಿ ಕಾಲೇಜು ಎಷ್ಟು ದೂರ ಇರುತ್ತೆ ಅಂತ ನಮ್ಮ ಹೊಸದುರ್ಗದವ್ರು ಯಾರನ್ನ ಇದ್ದರೆ ಗೊತ್ತಾಗಿರುತ್ತೆ. ಕಮ್ಮಿ ಅಂದರೂ 4 ಕಿಲೋಮೀಟ್ರ್ಗಿಂತ ಜಾಸ್ತಿನೇ ಇದೆ. ಸೊ ಅಷ್ಟು ದೂರ ಡೈಲಿ ನಡ್ಕೊಂಡು ಹೋಗಿ ನಡ್ಕೊಂಬರ್ಬೇಕು. ಸೊ ಅಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ. ಅದಕ್ಕಾಗಿಯೇ ಸಂಜೆ ನಡ್ಕೊಂಡು ಹೋಗಿ ನಡ್ಕೊಂಬಂದು ಸುಸ್ತಾಗಿರೋದ್ರಿಂದ ಸಂಜೆ ವರ್ಕೌಟ್ ಮಾಡೋಕ್ಕಾಗಲ್ಲ. ಸೊ ಬೆಳಿಗ್ಗೆನೇ ಎಷ್ಟೇ ಕಷ್ಟ ಆದ್ರೂ ವರ್ಕೌಟ್ ಮಾಡಬೇಕು. ಬೆಳಿಗ್ಗೆ ಮನೆ ಹತ್ರನೇ ವರ್ಕೌಟ್ ಮಾಡಬೇಕು. ಇವಾಗ 5 ಗಂಟೆಗೆ 5:15 ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರೆ 6:30 7 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಬೋದು. ಯಾಕೆಂದರೆ 1.5 ಗಂಟೆ ಅಷ್ಟೇ ಎಲ್ಲ ವರ್ಕೌಟ್ ಮಾಡ್ಬೋದು. ಇಲ್ಲಿ ತೋಟಕ್ಕೆ ಬರೋಕ್ಕಾಗಲ್ಲ, ಯಾಕೆಂದರೆ ಫುಲ್ಲು ಕತ್ಲೇ ಇರುತ್ತೆ. ಇನ್ನು ಬೆಳಕಾಗೋದೇ 6 ಗಂಟೆ ಮೇಲೆ. ಸೊ ಹಂಗಾಗಿ ಆದಷ್ಟು ನಾಳೆಯಿಂದ ಮನೆ ಹತ್ರ ವರ್ಕೌಟು, ಆಮೇಲೆ ಕಾಲೇಜ್ ಶುರು, ಕಾಲೇಜು ವ್ಲಾಗ್ಸು, ಕಾಲೇಜು ತೋರಿಸ್ರಿ ಅಂತೆಲ್ಲ ಕೇಳ್ತಿದ್ದೀರಾ, ಎಲ್ಲ ವಿಡಿಯೋ ಮಾಡೋಣಂತೆ. ಸೊ ನಾಳೆಯಿಂದ ಕಾಲೇಜಿಗೆ ಬೇರೆ ಹೋಗಬೇಕು. ನಾಳೆಯಿಂದ ಸೋಮವಾರದಿಂದ ಹೋಗ್ತಾ ಇರ್ಬೇಕು. ಕಾಲೇಜ್ ಶುರು ಆದಮೇಲೆ ತುಂಬ ಕಷ್ಟ ವರ್ಕೌಟ್ ಮಾಡೋದು. ಯಾಕೆಂದರೆ ಫುಲ್ಲು ಸುಸ್ತಾಗಿರುತ್ತೆ. ನಡ್ಕೊಂಡು ಹೋಗಿ ನಡ್ಕೊಂಬಂದೇ ಸುಸ್ತಾಗಿರುತ್ತೆ. ಅದರ ಮಧ್ಯದಲ್ಲಿ ವರ್ಕೌಟು ತುಂಬ ಕಷ್ಟ. ಆದರೂ ಮೇಂಟೈನ್ ಮಾಡಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನಾಗುತ್ತೆ ಅಂತ. ಸದ್ಯಕ್ಕೆ ನಾನಂತೂ 2-3 ದಿನ ಹೆಂಗೆ ಸಂಜೆ ವರ್ಕೌಟ್ ಮಾಡಿದೆ. ಇವತ್ತೇ ಲಾಸ್ಟು. ಇನ್ಮೇಲೆ ಬೆಳಗ್ಗೆ ವರ್ಕೌಟೇ ಮಾಡ್ಕೋಬೇಕು. ಕಾಲೇಜ್ ಶುರು ಆದ್ಮೇಲೆ ಮುಗೀತು. ಓಕೆ, ಇವಾಗ ವರ್ಕೌಟ್ ಶುರು ಮಾಡಿದ್ದೀನಿ. ಇದು 75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 13. 1 hour later. ಸಮಯ 6:25. ಇವಾಗ ಇವತ್ತಿನ ವರ್ಕೌಟ್ ಮುಗೀತು. ನೋಡ್ರಿ, ಫುಲ್ಲು ಕತ್ಲಾಗಕ್ಕೆ ಬಂದೈತೆ ಇವತ್ತು ಕೂಡ. ಡೈಲಿ ಸಂಜೆ ವರ್ಕೌಟ್ ಮಾಡಿದ್ದಾಯಿತು. ಇನ್ಮೇಲೆ ಬೆಳಿಗ್ಗೆ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಬೆಳಿಗ್ಗೆ ವರ್ಕೌಟ್ ತುಂಬ ಚೆನ್ನಾಗಿ ನನಗಂತೂ. ಆದರೆ ಏನು ಮಾಡೋಣ, ಬೆಳಿಗ್ಗೆ ವರ್ಕೌಟ್ ಮಾಡಿಲ್ಲ 2-3 ದಿವಸ. ಎಡಿಟಿಂಗು ಅದು ಇದು ಪ್ರಾಬ್ಲಮ್ ಆಗಿ ಮಾಡಿಲ್ಲ. ಇನ್ಮೇಲಂತೂ ಮಾಡಲೇಬೇಕು. ಕಾಲೇಜ್ ಶುರು ಆಯಿತು, ಹಂಗಾಗಿ ಇನ್ಮೇಲೆ ಬೆಳಗ್ಗೆ ವರ್ಕೌಟ್ ಮನೆ ಹತ್ರನೇ ಮಾಡಬೇಕು. ನೋಡಿರಿ ವೆದರ್ ಹೆಂಗೈತೆ ನೋಡಿರಿ, ಫುಲ್ಲು ಬ್ಲೂ. ಇವತ್ತೇನು ಮಳೆ ಮೋಡ ಇಲ್ಲ, ಆಲ್ರೆಡಿ ಮಧ್ಯಾಹ್ನನೇ ಮಳೆ ಬಂದ್ಬಿಡ್ತು. ಹಂಗಾಗಿ ಈಗೇನು ಮಳೆ ಮೋಡ ಇಲ್ಲ, ಫುಲ್ಲು ಬ್ಲೂ. ಇನ್ನೇನು ಕತ್ಲಾಗಕ್ಕೆ ಬಂದೈತಪ್ಪ, ಹೋಗಬೇಕು. ಟೈಮ್ ಬೇರೆ ಆಗೈತೆ.
ಇನ್ನು ಇಷ್ಟು ನೀರು ಕುಡಿದೆ ಅಂತಂದರೆ ಇವತ್ತಿನ 4 ಲೀಟ್ರ್ ನೀರು ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಫೈನಲಿ 4 ಲೀಟರ್ಸ್ ಆಫ್ ವಾಟರ್ ಟಾರ್ಗೆಟ್ ಕಂಪ್ಲೀಟೆಡ್. ಎಕ್ಸಸೈಸ್ ಮುಗೀತು. ಇನ್ನು ಉಳಿದಿರೋದು ಒಂದೇ ಬುಕ್ ಓದೋದು. ಆ ಬುಕ್ ಒಂದು 10 ಪೇಜ್ ಓದ್ಬಿಟ್ರೆ ಇವತ್ತಿನ ಟಾರ್ಗೆಟ್ ಎಲ್ಲ ಕಂಪ್ಲೀಟ್ ಆಗ್ತವೆ. ಓಕೆ, ಸಮಯ 6:30 ಆಯಿತು. ಇವಾಗ ಮನೆ ಕಡೆ ಹೋಗಬೇಕು. ಟೈಮ್ ಬೇರೆ ಆಗ್ಬಿಟ್ಟೈತೆ. ಸೊ ಇವಾಗ ಮನೆ ಕಡೆ ಹೋಗುವ. ಸಂಜೆ ಏನು ಪ್ರಾಬ್ಲಮ್ ಅಂತಂದರೆ ಲೇಟಾಗಿ ಬಂದರೆ ಕಣ್ಣಿಗೆ ಹುಳ ಹೊಡಿತವೆ, ಅದೊಂದೇ ಪ್ರಾಬ್ಲಮ್ಮು. ಅದಕ್ಕಾಗಿನಾರಾಗಲಿ ಬೇಗ ಹೋಗ್ಬೇಕು ಅನ್ಸ್ಬಿಡುತ್ತೆ. ಏನು ಮಾಡೋಂಗಿಲ್ಲ, ಹೋಗಲೇಬೇಕು. ಅದಕ್ಕೆ 6:30 ಆಗಿತ್ತು, ಅದಕ್ಕೆ ಹೊರಟೆ. ಇವತ್ತಿನ ರಾತ್ರಿ ಡೇಟು ಮುದ್ದೆ ಸಾಂಬಾರು. ಇದು ಡೇ 13ನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ. 75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 13. ಇವತ್ತು ಎಲ್ಲ ಟಾಸ್ಕು ಕೂಡ ಕಂಪ್ಲೀಟ್ ಆಗಿದ್ದಾಯಿತು. ನೀರಿಂದು, ಆಮೇಲೆ ಓದ್ಕೊಂಡಿದ್ದು ಟಾಸ್ಕ್ ಏನಾಯ್ತಲ್ಲ, ಸೊ ಇವತ್ತು ರೆಕಾರ್ಡ್ ಬರೆಯೋದಿತ್ತು. ಸೊ ರೆಕಾರ್ಡ್ ಬರ್ಕೊಂಡೆ. ಸೊ ಗೆಳೆಯರೆ, ಇವತ್ತಿನ ಎಲ್ಲ ಟಾಸ್ಕು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಓದ್ಕೊಂಡಿದ್ದೀನಿ. ಆದರೆ ಇವಾಗ ಎಕ್ಸ್ಪ್ಲನೇಷನ್ ಹೇಳೋಕ್ಕಾಗಲ್ಲ, ಯಾಕೆಂದರೆ ಟೈಮು ತುಂಬ ಜಾಸ್ತಿ ಆಗ್ಬಿಟ್ಟೈತೆ. ಇದಾಗಿತ್ತು 75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 13. ಸೊ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿರಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ವಿಡಿಯೋಸ್ ಆಗ್ತಾ ಹೋಗ್ತೀನಿ. 75 ಡೇಸ್ ಹಾರ್ಡ್ ಚಾಲೆಂಜು ಎಷ್ಟು ಬೇಗ ದಿನಗಳು ಕಳೀತಿದೆ ಅಂತ ನೋಡ್ತಿರ್ಬೋದು. ಆಲ್ರೆಡಿ 13ನೇ ದಿನ ಇವತ್ತು. ಓಕೆ, ಇವತ್ತಿನ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಸಿಗೋಣ ಡೇ 14 ವಿಡಿಯೋದಲ್ಲಿ. ಸ್ಟೇ ಟ್ಯೂನ್ಡ್ ವಿತ್ ಮಾರುತಿ ವ್ಲಾಗ್ಸ್.